ನಮಸ್ತೆ. ಸುಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ ನಾವಿವತ್ತು ಪಾಲಕ್ ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಪಾಲಕ್ ಎಗ್ ಕರಿಗೆ ಫಸ್ಟು ಏನೇನು ಬೇಕಾಗುತ್ತೆ ಅಂತ ನಾವು ಸಾಮಾನ ರೆಡಿ ಮಾಡ್ಕೋಬೇಕು. ಮತ್ತು ನನಗೆ 127 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಮಾಡಿಕೊಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಈ ಪಾಲಕ್ ಎಗ್ ಕರಿ ಹೇಗಾಯಿತು ಅಂತ ನೀವು ಮಾಡಿಕೊಂಡು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾವು ಫಸ್ಟ್ ಇಲ್ಲಿ ಮೊಟ್ಟೆನ ಬೇಯಿಸ್ಕೊಂಡಿದ್ದೀವಿ. ಮೊಟ್ಟೆ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ನಾವು ಒಂದು ಕಡೆ ಎತ್ತಿಟ್ಕೋಬೇಕು. ಪಾಲಕ್ನ ಸ್ವಲ್ಪ ಬಾಣಲೆಯಲ್ಲಿ ಹುರ್ಕೊಂಡು ಅದನ್ನು ಆಡಿಸಿ ಎತ್ತಿಟ್ಕೋಬೇಕು. ಫಸ್ಟು ಪಾಲಕ್ ಆಡಿಸ್ಕೋಬೇಕು. ಪಾಲಕ್ ಆಡಿಸಿ ಎತ್ತಿಟ್ಕೊಂಡಾದಮೇಲೆ ಅದೇ ಜಾರಿಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಆಡಿಸ್ಕೋಬೇಕು. ಇದನ್ನೂ ಆಡಿಸ್ಕೊಂಡು ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು. ನಾವೆಲ್ಲ ಬೇರೆ ಬೇರೆ ಆಡಿಸ್ಕೋಬೇಕು. ಮತ್ತು ಪಾಲಕ್ ಆಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಆಡಿಸ್ಕೊಂಡು ಮತ್ತು ಒಂದೆರಡು ಟೊಮ್ಯಾಟೊ ಆಡಿಸ್ಕೋಬೇಕು. ಎಲ್ಲ ಬೇರೆ ಬೇರೆ ಆಡಿಸಿ ಎತ್ತಿಟ್ಕೋಬೇಕು. ನಾವು ಇಲ್ಲಿ ಒಂದೆರಡು ಮೊಟ್ಟೆನ ಫಸ್ಟು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಖಾರ ಎಲ್ಲ ಏನೂ ಬೇಡ. ಹಾಗೆ ಎಗ್ ಬುಜ್ಜಿ ಮಾಡ್ತೀವಲ್ಲ ಆ ಥರ ಎಗ್ ಬುಜ್ಜಿ ಥರ ಹುರ್ಕೊಂಡು ಅದನ್ನ ಒಂದು ಸೈಡಲ್ಲಿ ನಾವು ಎತ್ತಿಟ್ಕೋಬೇಕು. ಫಸ್ಟು ನಾವಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂಚೂರು ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೋಬೇಕು. ನಾವು ಮೊಟ್ಟೆ ಬೇಯಿಸಿ ಎತ್ತಿಟ್ಕೊಂಡಿದ್ದೀವಲ್ಲ ಆ ಮೊಟ್ಟೆನ ಸ್ವಲ್ಪ ಮಧ್ಯಕ್ಕೆ ಸ್ವಲ್ಪ ಚಾಕುಲಿ ಸೀಳೋ ಥರ ಮಾಡಬೇಕು. ಕಟ್ ಮಾಡಬಾರ್ದು, ಬರೀ ಸೀಳಬೇಕು ಅಷ್ಟೇ. ಅದು ಸೀಳ್ಕೊಂಡು ನಾವಿಲ್ಲಿ ಎಣ್ಣೆ ಜೊತೆ ಮೊಟ್ಟೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ನಾವಿಲ್ಲಿ ಇದು 2 ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡು ನಾವು ಮೊಟ್ಟೆನ ಎತ್ತಿ ಒಂದು ಸೈಡಲ್ಲಿ ಇಟ್ಕೊಬಿಡ್ಬೇಕು. ಅದೇ ಎಣ್ಣೆಗೆ ನಾವು ಇಲ್ಲಿ ಚಕ್ಕೆ, ಲವಂಗ, ಒಣಗಿದ 2 ಹಸಿಮೆಣ್ಸಿನ್ಕಾಯಿ, ಒಂದೆರಡು ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗೆ ಹುರ್ಕೋಬೇಕು. ಇದು ಹುರ್ಕೊಂಡಾದ್ಮೇಲೆ ನಾವು ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ನಾವು ಒಂದು 3 ಪಾಲಕ್ ಸೊಪ್ಪನ್ನ ಒಂದು ಸ್ವಲ್ಪ ಬಾಣಲಿಲಿ ಹುರ್ಕೊಂಡು ಆಡಿಸಿ ಎತ್ತಿಟ್ಕೊಂಡೈತೆ ಆ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಮೊಟ್ಟೆ ಜಾಸ್ತಿ ಹಾಕಿದ್ರೆ ಒಂದು 5 ಪಾಲಕ್ ಸೊಪ್ಪು ಈ ಥರ ಹಾಕ್ಕೊಳ್ಳಿ. ನಾನು 4 ಮೊಟ್ಟೆಗೆ ಒಂದು 3 ಪಾಲಕ್ ಸೊಪ್ಪು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈಗ ಪಾಲಕ್ ಸೊಪ್ಪನ್ನು ಎಣ್ಣೆಲೇ ಹುರ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೀರೆಲ್ಲ ಏನೂ ಹಾಕೋಂಗಿಲ್ಲ. ಇದು ಈಗ ಫ್ರೈ ಆಗ್ತಾಯಿದೆ ನೋಡಿ. ಮತ್ತೀಗ ಟೊಮೆಟೊ ಆಡಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ನೀವು ಒಟ್ಟಿಗೆ ಆಡಿಸ್ಕೊಂಡು ಹಾಕ್ಕೋಬೋದಲ್ಲ ಎಲ್ಲ ಅಂದ್ಕೋಬೇಡಿ, ಬಟ್ ಬೇರೆ ಬೇರೆನೇ ಆಡಿಸ್ಕೋಬೇಕು, ಆವಾಗಲೇ ಟೇಸ್ಟ್ ಬರೋದಿದು. ಈಗ ಈ ಮಸಾಲೆಗೆ ನಾವು ಒಂದು ಸ್ವಲ್ಪ ಗರಂ ಮಸಾಲೆ, ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಇದಿಷ್ಟು ಹಾಕ್ಕೊಂಡು ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು. ಇದನ್ನು ಕ್ಲೀನಾಗೆ ಇದು ನೀರಿಗೆ ಏನು ಹಾಕೋಕ್ಕೆ ಹೋಗಬೇಡಿ. ನಾವೇನು ಮಸಾಲೆ ಹಾಕಿರ್ತೀವಿ ಅದೇ ಮಸಾಲೆನ ಫ್ರೈ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಅಡಿ ಸೀದೋಗ್ತಾ ಇದೆ ಆ ಥರ ಏನಾದರೂ ಇದ್ದರೆ ಬೇಕಾದ್ರೆ ನೀವು ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೋಬೋದು, ಏನಾಗಲ್ಲ. ಆ ಮಸಾಲೆ ಕ್ಲೀನಾಗಿ ಬೆಂದು ರೆಡಿಯಾಗಿದೆ ಅಂದಾಗ ನೀವು ಮೊಟ್ಟೆನ ಎಣ್ಣೆಲಿ ಹುರ್ಕೊಂಡಿರ್ತೀರಲ್ಲ ಅದನ್ನು ಹಾಕಬೇಕು. ಮತ್ತು ಹುರಿದಿಟ್ಕೊಂಡಿರ್ತೀವಲ್ಲ ಎಗ್ ಬುಜ್ಜಿ ಥರ ಆ ಮೊಟ್ಟೆನೂ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಒಂದು 2 ನಿಮಿಷ ಸೈಡಲ್ಲಿ ಬೇಯೋಕ್ಕೆ ಇಟ್ಕೊಳ್ಳಿ. ಅಷ್ಟರಲ್ಲಿ ಪರೋಟ ಸುಟ್ಕೊಳ್ಳಿ. ಇದು ಪರೋಟ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಮತ್ತು ಪಾಲಕ್ ಕರಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದೇನೆಂದರೆ ನಾವಲ್ಲಿ ಎಗ್ ಬುಜ್ಜಿ ಥರ ಒಂದು 3 ಮೊಟ್ಟೆನ ಹುರಿದು ಹಾಕ್ಕೊಂಡಿದ್ದೀವಿ ನೋಡಿ. ಅದು ಇದಕ್ಕೆ ಮಧ್ಯದಲ್ಲಿ ಬಾಯಲ್ಲಿ ಸಿಕ್ಕಾಗ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಅದಕ್ಕೆ ಅದನ್ನು ನೀವು ಮಾಡಿ ಹಾಕ್ಕೊಳ್ಳಿ, ಮಿಸ್ ಮಾಡಿಬಿಡಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಗಂಟ ವಿಡಿಯೋ ನೋಡಿದ್ದಕ್ಕೆ. ಬಾಯ್.